ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಹಿತೈಷಿಗಳೇ, ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ಲು. ಯಾಕೆ ಅಂತಂದರೆ ನನಗೆ ಈ ಥರ ಮಾಡಿರಲಿಲ್ಲ, ಮಾಡಬೇಕು ಅನ್ನಿಸ್ತಾ ಇತ್ತು. ಆಮೇಲೆ ಮಾಡೋಕ್ಕೆ ಆಗಿರಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅದೆಲ್ಲ ಒಂದೊಂದು ಸಲ ಕಾಲ ಕೂಡಿ ಬಂದಾಗಲೇ ಆಗೋದು ಅಂತಾರಲ್ಲ ಹಾಗೆ. ಅದು ಎಷ್ಟೋ ಸಲ ಡಿಸೈನ್ಗಳು ಅಂದ್ಕೊಂಡಿರ್ತೀವಿ ಈ ಥರ ಮಾಡಬೇಕು ಅಂತ, ಮಾಡೋಕ್ಕಾಗಿರಲ್ಲ. ಹಾಗೆ ಥರ ಇದುವೆ ಎಷ್ಟೋ ಸಲ ಅನ್ಕೋತಿದ್ದೆ ಮಾಡಬೇಕು ಅಂತ, ಆದರೆ ಏನೋ ಒಂದು ಇದರಲ್ಲಿ ಮುಂದಾಗ್ತಾ ಬಂದೆ. ಆದರೆ ಇದನ್ನು ಮಾಡೋಣ ಅಂತ ಅನಿಸಿ ಈಗ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಇದಂತೂ ನನಗೆ ತುಂಬ ಇಷ್ಟ ಆಗೋಯಿತು. ಆಮೇಲೆ ಇದಾದಮೇಲೆ ಇನ್ನೊಂದು ಥರ ಐಡಿಯಾ ಬಂತು, ಹೀಗೆಲ್ಲ ಹಾಗೆ ಮಾಡಬಹುದು ಅಂತ. ಅದನ್ನು ಸದ್ಯದಲ್ಲೇ ಎಕ್ಸಿಕ್ಯೂಟ್ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಾದರೂ ಝೀ ಅಂತ ಕೇಳಿಸ್ತಾ ಇದ್ದರೆ ಅದಕ್ಕೆ ಸಾರಿ. ಯಾಕೆ ಅಂತಂದರೆ ನಂದು ಗೂಗಲ್ ಸ್ಟೋರೇಜು ತುಂಬ ಫುಲ್ಲಾಗಿ ಹೋಗಿತ್ತು. ಅದಕ್ಕೆ ಅದೆಲ್ಲ ತುಂಬ ವೀಡಿಯೋಗಳೇ ಎಲ್ಲ, ಬರ್ಡೇ ವೀಡಿಯೋ ಅದು ಇದು ಎಲ್ಲ ಇತ್ತಲ್ಲ ಮಕ್ಕಳದು ಮುಂಚೆಯಿಂದನೂ. ಅದನ್ನು ಡಿಲೀಟ್ ಮಾಡಿರಲಿಲ್ಲ, ಬೇರೆ ಕಡೆಗೆ ಹಾಕಿರಲಿಲ್ಲ. ಅದನ್ನು ಈಗ ಲ್ಯಾಪ್ಟಾಪಲ್ಲಿ ಅದನ್ನು ಮಾಡ್ತಾಯಿದ್ದೀನಿ. ಅದು ಗೂಗಲ್ ಇದರಿಂದ ಇದಕ್ಕೆ ಇದಕ್ಕೆ ಹಾರ್ಡ್ ಡ್ರೈವ್ಗೆ ಹಾಕೋದಕ್ಕೆ. ಯಾಕೆ ಅಂತಂದರೆ ನಂದು ಎಲ್ಲ ಸ್ಟೋರ್ ಮಾಡಿಟ್ಕೊಂಡಿದ್ದೆ ಹಾರ್ಡ್ ಡ್ರೈವ್ಗೆ ಹಾಕಿ, ಅದೆಲ್ಲ ಡಿಲೀಟ್ ಆಗೋಗಿದೆ. ಡಿಲೀಟ್ ಅಂತಂದರೆ ಏನೋ ಸ್ಟೋರೇಜ್ ಸ್ಪೇಸ್ ಇಲ್ಲದೇ ಅದೆಲ್ಲ ಜಾಸ್ತಿ ಮಾಡೋದ್ನೆಲ್ಲ ಎಲ್ಲ ಬರ್ನ್ ಆಗೋಗಿದೆ ವೈರಸ್ ತುಂಬಿಕೊಂಡು. ಅದರಿಂದ ಈಗ ಗೂಗಲ್ ಅಕೌಂಟಿಂದ ಎಲ್ಲದನ್ನು ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಅದು ಒಂದು ಸ್ವಲ್ಪ ಸೌಂಡು. ಇದು ಯಾವುದು ಅಂತಂದರೆ ಪ್ರೀವಿಯಸ್ ಯಾವುದೋ ಮಾಡಿದ್ನಲ್ಲ ನಾನು ಈ ಕಲರ್ಗಳೆಲ್ಲ, ಅದು ಉಳಿದಿತ್ತು ಇನ್ನು. ಅದಕ್ಕೇ ಅದನ್ನು ಇನ್ನೊಂದಷ್ಟು ಅದೇ ಒಂದರದನ್ನು ತೆಗೆದು ಇನ್ನೊಂದಕ್ಕೆ ಮಿಕ್ಸ್ ಮಾಡಿಕೊಂಡು ಅದನ್ನು ಮಾಡ್ತಾಯಿದ್ದೀನಿ. ಅದು ಆದರೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಿಮಗೆ ಗೊತ್ತಾಗುತ್ತೆ ಅದು ಕಂಪ್ಲೀಟ್ ಇದಾದಮೇಲೆ. ಅದು ನೋಡಿ, ಈಗಲೇ ಇದು ಒಂದು ಸ್ವಲ್ಪ ಹೇಗೆ ಕಾಂಟ್ರಾಸ್ಟ್ ಕೊಟ್ಟಿದ್ದೀನಿ ಅಂತಂದರೆ, ಪಿಂಕ್ ಒಂದು ಸ್ವಲ್ಪ ಲೈಟಾಗಿ ಕಾಣುತ್ತೆ. ಆದರೆ ಪಿಂಕ್ ಲೈಟಾಗಿ ಕಾಣಿಸಿದ್ರು ಏನೋ ಇದು ರೆಡ್ಡು ಡಾರ್ಕಾಗಿ ಕಾಣಿಸ್ತಾ ಇದೆ. ಅದೇ ಒಂಥರ ಕಾಂಟ್ರಾಸ್ಟ್ ಅಂತೀವಲ್ಲ ಆ ಥರ ಇದರಲ್ಲಿ ಕಾಣಿಸ್ತಾ ಇದೆ. ಇವತ್ತು ಏನೋ ತುಂಬ ಗಾಳಿ ಇದೆ, ಮತ್ತು ವೆದರ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಬೆಳಗ್ಗೆಯಿಂದ. ಅದರಿಂದ ನಾನು ಎಲ್ಲೂ ಹೋಗಲೇ ಇಲ್ಲ, ವಾಕು ಹೋಗಲಿಲ್ಲ, ಏನೂ ಮಾಡಲೂ ಇಲ್ಲ ಇವತ್ತು. ಹಾಗೆ ಮನೆಯಲ್ಲೇ ಕೂತ್ಕೊಂಡಿದ್ದೀನಿ. ಆಮೇಲೆ ಈಗ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಗೂಗಲ್ ಸ್ಟೋರೇಜ್ದು ನಂಗೆ ಸ್ಪೇಸ್ಗಳು ಉಳಿತಾ ಇಲ್ಲ ಹೆಚ್ಚಿಗೆ. ಇದು ಆಮೇಲೆ ನಾನು ವೀಡಿಯೋ ರೆಕಾರ್ಡ್ ಮಾಡ್ತೀನಲ್ವ, ಸ್ಟೋರೇಜ್ ಆ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಅದರಿಂದ ನಾನು ಈಗ ಸ್ಪೇಸ್ನ ಖಾಲಿ ಮಾಡಿಕೊಳ್ಳೇಬೇಕು. ಅದರಿಂದ ಕೂತಿದ್ದೀನಿ. ಹೋದ ಸಲನೂ ಹಾಗೆ ಆಗಿ ತುಂಬಾ ಪ್ರಾಬ್ಲಮ್ ಆಯಿತು. ಇವತ್ತೇನೋ ಒಂಥರ ಲ್ಯಾಪ್ಟಾಪ್ ಕ್ರ್ಯಾಂಕಿಯಾಗಿ ಆಡ್ತಾಯಿದೆ. ಕ್ರ್ಯಾಂಕಿ ಅಂತಂದರೆ ನಾನು ಡೌನ್ಲೋಡ್ ಮಾಡೋದೊಂದಾದರೆ ಅದು ಇದಾಗ್ತಾ ಇರೋದು, ಸ್ಟೋರ್ ಆಗ್ತಾ ಇರೋದು ಒಂದೇ ವಿಡಿಯೋ ಎರಡೆರಡು ಸಲ ಆಗ್ತಿದೆ. ಅದಕ್ಕೆ ಹೇಳಿದ್ದು ಕ್ರ್ಯಾಂಕಿ ಥರ ಅಂತ. ಏನೋ ಬ್ಲ್ಯಾಕ್ ಮ್ಯಾಜಿಕ್ ನಡೀತಾ ಇದೆ ಅನಿಸುತ್ತೆ, ಅದೇ ಥರ ಇದು. ಆಮೇಲೆ ಈಗ ಏನೋ ಕ್ರಿಸ್ಮಸ್ ಸೆಲೆಬ್ರೇಷನ್ ಶುರು ಆಗ್ತಿದೆಯಲ್ಲ, ಅದರಿಂದ ಎಲ್ಲ ಕಡೆ ಒಂಥರ ಬ್ಯುಸಿ. ಹಸ್ಬೆಂಡು ಅದಕ್ಕೆ ಲೇಟು, ಕ್ರಿಸ್ಮಸ್ ಪಾರ್ಟಿ ಅದು ಇದು ಅಂತೆಲ್ಲ ಶುರು ಆಗ್ತಿದೆ ಅವ್ರದ್ದು. ಆಮೇಲೆ ಮಕ್ಕಳಿಗೂ ಬರೀ ಆ್ಯಕ್ಟಿವಿಟಿಗಳು. ಅದಕ್ಕೆ ಅವರು ಏನೋ ಒಂದು ಇದಿತ್ತು, ರಾಫಲ್ ಇದನ್ನು ಸೇಲ್ ಮಾಡಬೇಕು ಅಂತ, ಅದಕ್ಕೆ ಹೋಗಿದ್ದಾನೆ ಚಿಕ್ಕವನು. ಆಮೇಲೆ ಹಾಗೆಯೇ ಅಮ್ಮ ಇದು ಕ್ರಿಕೆಟ್ ಇದು ಫುಟ್ಬಾಲ್ ಆಟ ಆಡ್ತೀವಿ ಅಲ್ಲೇ ಅಂತಂದರು. ಸರಿ ಹೋಗಿ. ಮನೇಲಿದ್ದರೂ ಒಂದೇ ಗಲಾಟೆ, ಟಿ ವಿ, ಫೋನು, ಇದು ಕ್ರೋಮ್ ಬುಕ್ಕು ಗೇಮ್ಗಳದ್ದು ಅಂತ. ಅದಕ್ಕೆ ನಾನು ಸರಿ ಹೋಗಿ, ನೀವು ಹಾಗಾದ್ರೆ ಫಿಸಿಕಲಿ ಆ್ಯಕ್ಟಿವ್ ಆಗಿರ್ತೀರ ಹೊರಗಡೆ ಅಂತ ಕಳಿಸ್ದೆ. ಇದು ಹೇಗೆ ಮಾಡಿದ್ದೀನಿ ಅಂತಂದರೆ, ಫಸ್ಟು ಇದು ಲೈಟ್ ಪಿಂಕು, ಬೇಬಿ ಪಿಂಕು ಮತ್ತು ಇನ್ನೊಂದು ಸ್ವಲ್ಪ ಬಬಲ್ ಗಮ್ ಪಿಂಕ್ ಯೂಸ್ ಮಾಡಿದ್ದೀನಲ್ವ, ಇದನ್ನು ಸ್ವಿಶ್ ಮಾಡಿಕೊಂಡು ಇದನ್ನು ನೆಕ್ಸ್ಟು ಹಾಗೆ ಮಾಡ್ತೀನಿ. ಹಾಗೆ
ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ನೋಡಿ, ಈಗ ಅದನ್ನು ನಾನು ರಿವರ್ಸ್ ಮಾಡ್ಕೋತೀನಿ. ಮುಂಚೆ ಡಾಟ್ನ ಬಬಲ್ ಗಮ್ ಪಿಂಕಲ್ಲಿ ಇಟ್ಟೆ, ಆಮೇಲೆ ಸ್ವಿಷಸ್ನ ಬೇಬಿ ಪಿಂಕಲ್ಲಿ ಕೊಟ್ಟಿದ್ದೆ. ಈಗ ಆದರೆ ಸ್ವಿಷಸ್ನ ಬಬಲ್ ಗಮ್ ಪಿಂಕಲ್ಲಿ, ಡಾಟ್ನ ಬೇಬಿ ಪಿಂಕಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇಂಟರ್ಚೇಂಜ್ ಮಾಡಬೇಕು ಅಂದ್ಕೊಂಡೆ. ಇವೆಲ್ಲ ಮಾಡ್ತಾನೆ ಅದು ಐಡಿಯಾಗಳು ಬರ್ತಾ ಇರೋದು ಒಂದೇ ಥರ. ಆಗ ಒಂದೊಂದು ಸಲ ಏನಾಗುತ್ತೆ ಅಂದರೆ ಮಾಡ್ತಾನೆ ಎಷ್ಟೋ ಸಲ ಮುಂಚೆ ಇದುವರೆಗೂ ನನಗೆ ಯಾವುದೂ ಪ್ಲ್ಯಾನ್ ಮಾಡಿ ಹೀಗೆ ಮಾಡಬೇಕು ಅಂತ ಮಾಡಲ್ಲ. ಅಲ್ಲಿ ಇದು ಮಾಡ್ತಾ ತೆಗೆದು ಟೂಲ್ಸ್ ಎಲ್ಲ ಕೂತ್ಕೊಂಡಾಗ್ಲೇ ಅದು ನನಗೆ ಗೊತ್ತಾಗೋದು. ಆಮೇಲೆ ಮಾಡೋದಕ್ಕೆ ಒಂಥರ ಇಂಟ್ರೆಸ್ಟ್ ಬರೋದು. ನೋಡ್ತಾ ಆವಾಗ ಹೇಗೆ ಚೆನ್ನಾಗಿ ಕಾಣಿಸ್ತಿದೆಯಾ ಏನು ಅಂತ. ಚೆನ್ನಾಗಿ ಕಾಣಿಸಿದ್ರೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ಡಿಸೈನ್ಗಳನ್ನ. ಇಲ್ಲ ಅಂತಂದರೆ ಡಿಸೈನ್ ಚೇಂಜ್ ಮಾಡಿಬಿಡ್ತೀವಿ. ಆಮೇಲೆ ಇದರಲ್ಲಿ ಏನು ಪ್ರಾಬ್ಲಮ್ಮು ಅಂತಂದರೆ ಅದು ಅಷ್ಟೊಂದು ದೊಡ್ಡ ಸ್ಪೇಸ್ ಇಲ್ಲ ಅಲ್ವಾ ಮಾಡೋದಕ್ಕೆ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಇಷ್ಟರಲ್ಲೇ ಮುಗಿಸೋದಕ್ಕೆ ಇದು ಮಾಡ್ತಾಯಿದ್ದೀನಿ. ಈ ಕಲರ್ಗಳು ಇದಿಷ್ಟೇ ಕಲರು, ಇನ್ಯಾವುದೂ ಟ್ರೈ ಮಾಡಲ್ಲ ಬೇರೆ. ಇಷ್ಟರಲ್ಲಿ ಮುಗಿಸಿದ್ದೀನಿ. ಹೇಗೆ ಕಾಣಿಸ್ತಿದೆ ಇದು ನೋಡಿ. ಇದು ಮುಗಿಸಿರೋ ಇದು ಇನ್ನು ಕಂಟಿನ್ಯೂ ಮಾಡಬೇಕು. ಅದೇ ಹೇಳಿದ್ನಲ್ಲ, ಸ್ಟೋರೇಜ್ ಸ್ಪೇಸ್ ಪ್ರಾಬ್ಲಮ್ಮು ಅಂತ. ಅದರಿಂದ ಇವತ್ತು ಕಂಟಿನ್ಯೂ ಮಾಡೋದಕ್ಕಾಗ್ತಾಯಿಲ್ಲ. ಇಲ್ಲಿಗೆ ಇವತ್ತನ್ನು ವಿಡಿಯೋ ನಿಲ್ಲಿಸ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ ಈ ಡಿಸೈನು ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಬಾಯ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಲವ್ ಯು ಆಲ್.